ಮಜ್ಜಿಗೆ ಮೆಣಸಿನಕಾಯಿ ಅಥವಾ ಬಳಕದ ಮೆಣಸಿನಕಾಯಿನ ಮಾಡ್ತಾ ಇದ್ದೀನಿ. ಒಂದ್ಸಲ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಊಟಕ್ಕೆ ಈ ಮೆಣಸಿನಕಾಯಿನ ಫ್ರೈ ಮಾಡಿ ತಿನ್ಕೊಳ್ಬೋದು ಅಥವಾ ಸ್ವೀಟ್ ಹೋಳಿಗೆ ಮಾಡಿದಾಗ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಇಲ್ಲಿ ನಾನು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಸ್ಮೆಲ್ ಬರೋವರೆಗೂ ಹುರ್ಕೊಳ್ಬೇಕು. ಈಗ ಹುರ್ಕೊಂಡಿದ್ದೀನಿ. ತಣ್ಣಗಾಗಿದ ಮೇಲೆ ಒಂದು ಪ್ಲೇಟಿಗೆ ತೆಕ್ಕೊಂಡ್ಬಿಡಿ. ತಣ್ಣಗಾಗಿದ ಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು. ಇದ್ರ ಪೌಡ್ರನ್ನು ನಾವು ರುಬ್ಕೊಳ್ಬೇಕು. ಈ ರೀತಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು 250 ಗ್ರಾಮಷ್ಟು ಈ ರೀತಿ ಸಪ್ಪಗಿರುವಂತಹ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಸ್ವಲ್ಪ ದಪ್ಪ ಸೈಜ್ನಲ್ಲಿ ಬರುತ್ತೆ ಅಲ್ಲ, ಆ ಮೆಣಸಿನ್ಕಾಯಿನೂ ತೊಗೊಳ್ಬೋದು. ಖಾರ ಮೆಣಸಿನ್ಕಾಯಿ ಇದ್ದರೆ ಅದರೊಳಗಿಂದ ಬೀಜನ ತೆಕ್ಕೊಂಡ್ಬಿಡಿ, ಇಲ್ಲಾಂದರೆ ತುಂಬ ಖಾರ ಆಗಿಬಿಡುತ್ತೆ. ಸರಿಯಾಗಿ ಈ ಮೆಣಸಿನ್ಕಾಯಿಗಳನ್ನು ವಾಶ್ ಮಾಡಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಈಗ ಇದನ್ನು ಒಂದು ಸೈಡಿಂದ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಒಳಗಡೆ ಮಸಾಲೆ ಮತ್ತು ಮಜ್ಜಿಗೆ ಎಲ್ಲ ಹೋಗಬೇಕು. ಅದಕ್ಕಾಗಿ ಎಲ್ಲ ಮೆಣಸಿನ್ಕಾಯನ್ನು ನಾನು ಇದೇ ರೀತಿ ಕಟ್ ಮಾಡಿ ಇಟ್ಕೋತೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ರುಬ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 250 ಗ್ರಾಮಷ್ಟು ಮೆಣಸಿನ್ಕಾಯಿದ ಅಳತೆಯನ್ನು ತೋರಿಸಿದ್ದೀನಿ. ಈಗ ಎಲ್ಲ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ದೊಡ್ಡ ಪರಾತ್ ಅಥವಾ ಸ್ವಲ್ಪ ದೊಡ್ಡ ಸೈಜ್ನಲ್ಲಿರುವಂಥ ಪಾತ್ರೆಯನ್ನು ತಗೊಳ್ಳಿ. 1.5 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಜ್ಜಿಗೆಯನ್ನು ರೆಡಿ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಸ್ವಲ್ಪ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಬ್ಕೊಂಡಿರುವಂಥ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಸರಿಯಾಗಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನಿಮಗೇನಾದರೂ ಗಟ್ಟಿ ಅನ್ನಿಸ್ತಾ ಇದ್ದರೆ ನೀವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಇಷ್ಟಿರಲಿ ಅಂದರೆ ಸರಿಯಾಗಿ ಮೆಣಸಿನ್ಕಾಯಿ ಮುಣುಗುತ್ತೆ ಮತ್ತು ಸರಿಯಾಗಿ ಮಜ್ಜಿಗೆ ಎಲ್ಲ ಹತ್ಕೊಳ್ಳುತ್ತೆ. ಈಗ ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿಯನ್ನು ಇದರೊಳಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮೆಣಸಿನ್ಕಾಯನ್ನು ಸರಿಯಾಗಿ ಮುಣುಗೋವರೆಗೂ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇದ್ರ ಮೇಲೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ದಿನದವರೆಗೂ ನಾನು ಇದರೊಳಗೆ ನೆನೆಯೋದಕ್ಕೆ ಬಿಡ್ತೀನಿ. ಬೆಳಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 2 ದಿನ ಆಗಿದ್ಮೇಲೆ ನೋಡಿ ಸರಿಯಾಗಿ ನೆಂದಿದೆ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ನಾನು ಒಂದೊಂದು ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಬೇರೆ ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಸರಿಯಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೋತೀನಿ. ಸಾಯಂಕಾಲದವರೆಗೂ ನಾನು ಒಣಗಿಸ್ಕೊಂಡಿದ್ದೆ. ಈ ಥರ ಆಗಿಬಿಟ್ಟಿದೆ ಮೆಣಸಿನ್ಕಾಯಿ. ಮತ್ತು ಈ ಮೆಣಸಿನ್ಕಾಯಿನ ಉಳಿದಿರುವಂತಹ ಮಜ್ಜಿಗೆಗೆ ಹಾಕ್ಕೋತಾ ಇದ್ದೀನಿ. ಮಜ್ಜಿಗೆಯನ್ನು ಚೆಲ್ಲಕ್ಕೆ ಹೋಗಬೇಡಿ. ಮತ್ತೆ ಸಾಯಂಕಾಲ ಇದರೊಳಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಮತ್ತೆ ಕೆಳಗಡೆ ಮೇಲ್ಗಡೆ ಮಾಡ್ಕೋತಾ ಸರಿಯಾಗಿ ಮಜ್ಜಿಗೆ ಒಳಗೆ ಈ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ರಾತ್ರಿ ಹಾಗೆ ನೆನೆಯೋದಕ್ಕೆ ಬಿಡಿ. ಒಂದು ರಾತ್ರಿ ಆಗಿದ್ಮೇಲೆ ಈಗ ಬೆಳಗ್ಗೆ ನಾನು ಇದನ್ನು ತೆಕ್ಕೋತಾ ಇದ್ದೀನಿ. ಬೆಳಗ್ಗೆ ಮತ್ತು ಮಜ್ಜಿಗೆ ಒಳಗಿಂದ ಮೆಣಸಿನ್ಕಾಯಿನ ತೆಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಸ್ಪ್ರೆಡ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೋತೀನಿ. ಈಗ 2-3 ದಿನ ಸರಿಯಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಒಣಗಿದ ಮೇಲೆ ಈ ರೀತಿ ಕಾಣುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ. ಈಗ ಇದನ್ನು ನೀವು ವರ್ಷ ಪೂರ್ತಿ ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬೇಕಾದಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವೀಟ್ ಮಾಡಿದಾಗ ಅಥವಾ ಹಾಗೆ ಊಟಕ್ಕೆ ಫ್ರೈ ಮಾಡಿ ತಿನ್ಕೋತೀರಾ ಅಂದರೆ ತಿನ್ಕೊಳ್ಬೋದು. ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿಗಳನ್ನು ಹಾಕ್ಕೊಳ್ಳಿ. ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ಒಣಗಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ. ಈ ವಿಧಾನದಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿಯನ್ನು ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.